ಮಳೆ ಹೆಚ್ಚಾಗಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿವೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಳೆ ಹೆಚ್ಚಾಗಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿವೆ. ಬೆಂಗಳೂರಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಿ.ಕೆ. ಶಿವಕುಮಾರ್ ಗುಂಡಿ ತುಂಬಿಸುವ ಯೋಜನೆಯನ್ನ ರೂಪಿಸಿದ್ದಾರೆ. ಹಾಗಾಗಿ ಬಹುಬೇಗ ರಸ್ತೆಗಳ ಸುಧಾರಣೆ ಆಗತ್ತೆ ಅಂತ, ಅದರ ಜೊತೆಗೆ ಗುಂಡಿ ಮುಚ್ಚುವ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಎಚ್.ಕೆ. ಪಾಟೀಲ್. ಮಳೆಗಾಲ ಬಂತು ಅಂತ ಹೇಳಿದ್ರೆ ಸಾಕು, ಅಲ್ಲಲ್ಲಿ ಕೆರೆ ಒಳಗಡೆ ರೋಡ್ ಇದೆಯಾ, ರೋಡ್ ಒಳಗಡೆ ಕೆರೆ ಇದೆಯಾ ಗೊತ್ತಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ಕೂಡ ಮಾತನಾಡಿದ್ದಾರೆ. ಎಲ್ಲದಕ್ಕೂ ಪರಿಹಾರವನ್ನ ಕಂಡುಕೊಳ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಇನ್ನು ಹೇಳ್ತಾ ಇದ್ವಿ, ಮಳೆಗಾಲ ಶುರುವಾಯಿತು ಅಥವಾ ಮಳೆ ಬಂತು ಅಂತ ಹೇಳಿದ್ರೆ ಸಾಕು, ರಸ್ತೆ ಒಳಗಡೆ ಕೆರೆ ಇದೆಯಾ ಅಥವಾ ಕೆರೆ ಒಳಗಡೆ ಏನಾದರೂ ರಸ್ತೆ ಕಾಣಿಸ್ದಂಗೆ ಏನಾದರೂ ಮುಚ್ಚಿ ಹೋಗಿದ್ಯಾ ಅನ್ನುವಂಥ ಡೌಟ್ ಬರುತ್ತೆ. ಓಡಾಡೋದಕ್ಕಾಗೋದಿಲ್ಲ, ವಾಹನ ಸವಾರರ ಪರದಾಟವಂತನ್ನು ಕೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ರಸ್ತೆಯನ್ನ ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನ ನಾವು ಮಾಡ್ತೀವಿ. ನಗರಾಭಿವೃದ್ಧಿ ಸಚಿವ ಡಿ.ಕೆ. ಶಿವಕುಮಾರ್ ಗುಂಡಿ ತುಂಬಿಸುವ ಯೋಜನೆಯನ್ನ ರೂಪಿಸಿದ್ದಾರೆ ಅಂತ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಮಳೆಗಾಲ ಮುಗಿಯೋದಕ್ಕಿಂತ ಮುಂಚೆ ಯೋಜನೆ ಜಾರಿಗೆ ಬಂದ್ರೆ ಎಲ್ರಿಗೂ ಕೂಡ ಉಪಯುಕ್ತ ಆಗತ್ತೆ. ಈ ಸಂಬಂಧ ಮಾತನಾಡಿದ್ದಾರೆ ಎಚ್.ಕೆ. ಪಾಟೀಲ್. ನೋಡ್ಕೊಂಬರೋಣ.